ಯುದ್ಧದ ಅಂತ್ಯ ನಿರ್ಧರಿಸೋದು ನಾವು. ಅಮೆರಿಕಕ್ಕೆ ಇರಾನ್ ಟಾಂಗ್, ಮಾಧ್ಯಮಗಳ ಮುಂದೆ ಟ್ರಂಪ್ ಹೇಳಿದ್ದೇನು? ಇರಾನ್ ಮೇಲೆ ನಡೆಸುತ್ತಿರುವ ಸೇನಾ ಕಾರ್ಯಾಚರಣೆ ಆದಷ್ಟು ಬೇಗನೆ ಕೊನೆಗಾಣಲಿದೆ. ಬಾಲ ಬಿಚ್ಚಿದ್ರೆ ಅಮೆರಿಕ ಇಡೀ ರಾಷ್ಟ್ರವನ್ನೇ ಧೂಳಿಪಟ ಮಾಡುತ್ತದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಇರಾನ್ ಟಾಂಗ್ ಕೊಟ್ಟಿದೆ. ಯುದ್ಧ ನಿಲ್ಲಿಸಬೇಕೋ ಅಥವಾ ಬೇಡವೋ ಎಂದು ನಿರ್ಧಾರ ಮಾಡುವುದು ಟೆಹರಾನ್. ಅಮೆರಿಕಕ್ಕೆ ಆ ಅಧಿಕಾರ ಇಲ್ಲ ಎಂದು ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ IRGS ಹೇಳಿದೆ. ಇರಾನ್ ಮೇಲೆ ಅಮೆರಿಕ ನಡೆಸುತ್ತಿರುವ ಸೇನಾ ದಾಳಿಯನ್ನು ವಿಹಾರ ಎಂದು ಕರೆಯಲಾಗುತ್ತಿದ್ದು, ಇದನ್ನು ಶೀಘ್ರವೇ ಕೊನೆಗಾಣಿಸಲಾಗುವುದು ಎಂದು ಟ್ರಂಪ್ ಹೇಳಿದ್ದಾರೆ. ಇರಾನ್ ಮೇಲೆ ನಡೆಸಿದ ದಾಳಿ ತೃಪ್ತಿಕರ ವಿಚಾರ. ಸದ್ಯ ಈ ಸಂಘರ್ಷವನ್ನು ಇಲ್ಲಿಗೆ ನಿಲ್ಲಿಸುತ್ತಿದ್ದೇವೆ. ಇರಾನ್ ಬಳಿ ನೌಕಾಪಡೆ, ವಾಯುಪಡೆ ಇಲ್ಲ. ಅವರು ಮತ್ತೆ ಬಾಲ ಬಿಚ್ಚಿದ್ರೆ ನಾವು ಇಡೀ ಇರಾನ್ ಸರ್ವನಾಶ ಮಾಡುತ್ತೇವೆ ಎಂದು ಹೇಳಿದ್ದರು. ಇದೀಗ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿಕೆ ವಿರುದ್ಧ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕಾರ್ಪ್ಸ್ IRGS ಕಿಡಿಕಾರಿದೆ. ಯುದ್ಧದ ಅಂತ್ಯವನ್ನು ನಿರ್ಧರಿಸುವುದು ನಾವು. ಅಮೆರಿಕ ಸೇನಾಪಡೆ ಯುದ್ಧ ಕೊನೆಗಾಣಿಸೋದಿಲ್ಲ. ಅವರ ಭವಿಷ್ಯ ನಮ್ಮ ಸಶಸ್ತ್ರ ಪಡೆ ಕೈನಲ್ಲಿದೆ ಎಂದು ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಹೇಳಿಕೊಂಡಿದೆ. ಹಾಗಾದ್ರೆ ಮಾಧ್ಯಮಗಳ ಮುಂದೆ ಟ್ರಂಪ್ ಏನ್ ಹೇಳಿದ್ರು ಅಂತ ನೋಡೋದಾದ್ರೆ, ನಾವು ಇರಾನ್ನಲ್ಲಿ ಈಗಾಗಲೇ ಗೆಲುವು ಪಡೆದುಕೊಂಡಿದ್ದೇವೆ. ಆದರೆ ಇನ್ನೂ ಸಾಕಷ್ಟು ಗಳಿಸಬೇಕಾದದ್ದು ಇದೆ. ಸಂಘರ್ಷವನ್ನು ಅಂತ್ಯಗೊಳಿಸಬೇಕೆಂದುಕೊಂಡಿದ್ದಂತೂ ನಿಜ, ಆದರೆ ಸಂಪೂರ್ಣ ನಿಲ್ಲಿಸಲ್ಲ. ಇರಾನ್ನನ್ನ ಸರ್ವನಾಶ ಮಾಡುವವರೆಗೆ ನಮ್ಮ ದಾಳಿ ಮುಂದುವರಿಯುತ್ತದೆ ಎಂದು ರಿಪಬ್ಲಿಕ್ ಪಾರ್ಟಿಯ ಸದಸ್ಯರ ಸಮ್ಮೇಳನದಲ್ಲಿ ಅವರು ಮಾತನಾಡಿದ್ದಾರೆ ಎನ್ನಲಾಗಿದೆ. ಇನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೀಗೆ ಹೇಳಿದ್ದಕ್ಕೆ ಇರಾನ್ ಕೊಟ್ಟ ಎಚ್ಚರಿಕೆ ಏನು ಅಂತ ನೋಡೋದಾದ್ರೆ, ಈ ಹೇಳಿಕೆ ವಿರುದ್ಧ ಇರಾನ್ ಕಿಡಿಕಾರಿದೆ. ಇರಾನ್ ನೆಲ ಎಲ್ಲರಿಗೂ ಸೇರಿದ್ದಾಗಿದೆ ಮತ್ತು ಯಾರಿಗೂ ಸೇರಿದ್ದಲ್ಲ. ಅಕಸ್ಮಾತ್ ಅಮೆರಿಕ ಯುದ್ಧ ಮುಂದುವರೆಸಿ ಹುಚ್ಚಾಟ ಮೆರೆದರೆ ಇಲ್ಲಿಂದ 1 ಲೀಟರ್ ತೈಲವನ್ನು ಸಾಗಿಸೋಕೆ ಆಗೋದಿಲ್ಲ. ಇನ್ನು ಕೊಲ್ಲಿಯ ಮೂಲಕ ಇಂಧನ ಸಾಗಣೆ ಮುಂದಿನ ದಿನಗಳಲ್ಲಿ ಕಷ್ಟಕರವಾಗಬಹುದು ಎಂದು IRGS ವಕ್ತಾರ ಹೇಳಿಕೊಂಡಿದ್ದಾರೆ. ಇರಾನ್ ಯುದ್ಧವನ್ನು ಎದುರಿಸುವ ಶಕ್ತಿಯನ್ನು ಹೊಂದಿದೆ. ಟೆಹರಾನ್ ಕ್ರೂಸ್ ಕ್ಷಿಪಣಿ, ಡ್ರೋನ್ ದಾಳಿ ನಡೆಸುವ ಹಡಗುಗಳನ್ನು ಕೂಡ ಹೊಂದಿದೆ. ಕನಿಷ್ಠ 6 ತಿಂಗಳ ಕಾಲ ಯುದ್ಧವನ್ನ ಎದುರಿಸುತ್ತದೆ. ಇರಾನ್ ಈ 6 ತಿಂಗಳ ಒಳಗೆ ಯುದ್ಧವನ್ನು ಎದುರಿಸಲು ಬೇಕಾಗುವ ಹೊಸ ತಂತ್ರಗಳನ್ನ ಪರಿಚಯಿಸುತ್ತೆ. ಹೆಚ್ಚು ಸುಧಾರಿತ ಕ್ಷಿಪಣಿಗಳನ್ನ ಅಖಾಡಕ್ಕೆ ಇಳಿಸಲು ಸಿದ್ಧತೆ ಮಾಡಿಕೊಳ್ಳುತ್ತದೆ ಎಂದು IRGS ಹೇಳಿದೆ. ಇನ್ನು ಇರಾನ್ನಲ್ಲಿ ಇಸ್ರೇಲ್ ಮತ್ತು ಅಮೆರಿಕ ನಡೆಸಿದ ದಾಳಿಯಿಂದಾಗಿ 1332 ಜನರು ಸಾವನ್ನಪ್ಪಿದ್ದಾರೆ. ಇನ್ನು ಈ ಸಂಘರ್ಷದಿಂದಾಗಿ 1000ಕ್ಕೂ ಹೆಚ್ಚು ಮನೆಗಳು, ವಾಣಿಜ್ಯ ಕಟ್ಟಡಗಳು ನಾಶವಾಗಿದೆ ಎಂದು ರೆಡ್ ಕ್ರೆಸೆಂಟ್ ಸೊಸೈಟಿ ಹೇಳಿದೆ. ಒಟ್ಟಾರೆಯಾಗಿ ಇರಾನ್ ಕೊಟ್ಟಿರುವಂತಹ ಈ ಎಚ್ಚರಿಕೆಗೆ ಅಮೆರಿಕದ ನಡೆ ಏನು ಅನ್ನೋದನ್ನ ಕಾದು ನೋಡಬೇಕಿದೆ. ಈ ಯುದ್ಧದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ.